ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ರಿಸಲ್ಟ್ ಯಾವಾಗ ಬರುತ್ತೆ? KCET ಎಕ್ಸಾಮ್ ರಿಸಲ್ಟ್ ಈ ರೀತಿ ನೀವು ಕೇಳ್ತಾ ಇದ್ರಿ. ಇದಕ್ಕೆ ಯಾವಾಗ ಬರುತ್ತೆ ಅಂತ ಹೇಳ್ತೀನಿ. ಬಟ್ ಕೇವಲ ರಿಸಲ್ಟ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದು, ನೀವು ಕೆಲವು ಕೆಲಸ ಮಾಡೋದಿದೆ, ಅದನ್ನು ಕೂಡ ಹೇಳ್ತೀನಿ. ಓಕೆ, ಮೊದಲಾಗಿ ಈಗ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಗೋಸ್ಕರ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರಿ, ಎಕ್ಸಾಮ್ ಪ್ರಿಪರೇಷನ್ ಮಾಡಿದ್ರಿ, ಅದು ಮುಗಿದ ತಕ್ಷಣ KCET ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರಿ, KCET ಎಕ್ಸಾಮ್ ಕೂಡ ಬರೆದ್ರಿ. ಸೊ ಈಗ ಅದ್ರ KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್, ಎಷ್ಟು ಮಾರ್ಕ್ಸ್ ಬರ್ಬೋದು, ಎಷ್ಟು ರ್ಯಾಂಕ್ ಬರ್ಬೋದು ಅಂತ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಅಂದ್ರೆ ತುಂಬಾ ರಿಲ್ಯಾಕ್ಸ್ ಮಾಡಿ ಅದನ್ನ ಹೇಳ್ತಾ ಇಲ್ಲ, ಬಟ್ ಇಟ್ಸ್ ಅ ಟೈಮ್ ಟು ರಿಲ್ಯಾಕ್ಸ್. ಇದರಲ್ಲಿ ಕೆಲವು ಕೆಲಸವನ್ನು ಕೂಡ ಮಾಡಬೇಕು, ಅದು ಯಾವ್ದು ಕೂಡ ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ಈಗ KCET ಕೌನ್ಸಿಲಿಂಗ್ ಆಗತ್ತೆ, ಸೀಟ್ ಅಲಾಟ್ಮೆಂಟ್ ಆಗತ್ತೆ, ಸ್ವಲ್ಪ ಲೆಂದಿ ಪ್ರಾಸೆಸ್, ಟೈಮ್ ತೆಗೆದುಕೊಳ್ಳುತ್ತೆ. ಆದ್ರೆ ಒಂದು ವಿಷಯ ಗಮನದಲ್ಲಿ ಇರಲಿ. ಈಗ ಹೆಚ್ಚಿನದಾಗಿ ನೀವೆಲ್ಲರೂ ಕೂಡ ಈಗ ಬೇರೆ ಊರಿಗೆ ಸ್ಟಡಿ ಮಾಡೋದಕ್ಕೆ ಹೋಗ್ತೀರಾ, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಬೇರೆ ಊರಿಗೆ ಹೋಗ್ತೀರಾ ಸ್ಟಡಿ ಮಾಡೋದಕ್ಕೆ. ಈಗ ಒಂದ್ಸಲ ಊರಿಂದ ನೀವು ಹೊರಗಡೆ ಸ್ಟಡಿ ಮಾಡೋದಕ್ಕೆ ಹೋದ್ರೆ ಮುಂದೆ ಸ್ಟಡಿ ಆದ ನಂತರ ಜಾಬ್ ಅಂತ ಹೊರಗಡೆ ಇರ್ತೀರಾ. ಸೊ ಊರಿಂದ ಹೊರಗಡೆನೇ ಇರ್ತೀರಾ ಹೆಚ್ಚಿನದಾಗಿ. ಸೊ ಈ ಟೈಮ್ ಏನಿದೆ ಇದ್ರೊಳಗಡೆ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡಿ, ಒಳ್ಳೆ ಬಾಂಡಿಂಗ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಅವರ ಪೇರೆಂಟ್ಸ್, ಅವರ ಮೆಮೊರೀಸ್, ಅವರ ಚೈಲ್ಡ್ಹುಡ್ ಹೇಗಿತ್ತು, ಸೊ ಅದನ್ನೆಲ್ಲ ತಿಳ್ಕೊಳ್ಳಿ. ನಂತರ ಚೆನ್ನಾಗಿ ಅನ್ಸುತ್ತೆ. ಸ್ಪೆಂಡ್ ಟೈಮ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಅದ ನಂತರ ಈಗ ನಿಮಗೆ ಹೇಳಬೇಕಾಗಿರುವಂತಹ ಮೇನ್ ವಿಷಯ, ರಿಸಲ್ಟ್ ಯಾವಾಗ ಬರಬಹುದು ಇದನ್ನು ಹೇಳೋದಾದ್ರೆ, ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದರ ರಿಸಲ್ಟ್ ಅನ್ನು ಕೂಡ KCET ರ್ಯಾಂಕ್ ಅನೌನ್ಸ್ ಮಾಡಿದಾಗ ಕನ್ಸಿಡರ್ ಮಾಡ್ತಾರೆ. ಸೊ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದರ ರಿಸಲ್ಟ್, ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗೋದು ಮೇ 13ನೇ ತಾರೀಕಿಗೆ. ಮೇ 13ಕ್ಕೆ ಕಂಪ್ಲೀಟ್ ಆದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಏನಿದೆ ಅದು ಮೇ 22, 23 ಆ ರೀತಿ ಅನೌನ್ಸ್ ಆಗುತ್ತೆ. ಅದರ ನಂತರ KCET ರ್ಯಾಂಕ್ ಅನೌನ್ಸ್ ಮಾಡೋದು ಕೂಡ ಅರೌಂಡ್ ಒಂದು 7 to 8 ಡೇಸ್ ಬೇಕು. ಸೊ ನಾವು ಈ KCET ರ್ಯಾಂಕ್ ಏನಿದೆ ಅದರ ಅನೌನ್ಸ್ಮೆಂಟ್ ಅನ್ನ ಈ ಮೇ 30, ಅರೌಂಡ್ ಮೇ 30, ಮೇ 29, 30 ಆ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಕಸ್ಮಾತ್ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿದ್ರೆ ಜೂನ್ ಮೊದಲನೇ ವಾರದ ಸ್ಟಾರ್ಟಿಂಗ್ ಅಲ್ಲೇ, ಅಂದ್ರೆ ಮೊದಲನೇ ವಾರ ಕಂಪ್ಲೀಟ್ ಆಗೋ ಟೈಮಲ್ಲ, ಮೊದಲನೇ ವಾರದ ಮೊದಲ 2 ರಿಂದ 3 ದಿನಗಳ ಒಳಗಡೆ ಈ KCET ರ್ಯಾಂಕ್ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದ ನಂತರ ಈ ಆಪ್ಷನ್ ಎಂಟ್ರಿ ಅನ್ನೋ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ್ಮೇಲೆ ಹೀಗೆ ಮಾಡಬೇಕು, ಈ ರೀತಿ ಮಾಡಿ ಟ್ಯೂಟೋರಿಯಲ್ ವಿಡಿಯೋ ಪ್ರೊವೈಡ್ ಮಾಡ್ತೀವಿ. ಆದ್ರೆ ಈಗ ಆ ಆಪ್ಷನ್ ಎಂಟ್ರಿ ಮಾಡ್ತಿರಲ್ವಾ, ಅದಕ್ಕೋಸ್ಕರ ಕೂಡ ನೀವು ಸ್ವಲ್ಪ ಪ್ರಿಪರೇಷನ್ ಮಾಡ್ಬೇಕು. ರಿಲ್ಯಾಕ್ಸ್ ಮಾಡಿ, ಫ್ಯಾಮಿಲಿ ಜೊತೆ ಡ್ಯಾನ್ಸ್ ಸ್ಪೆಂಡ್ ಮಾಡಿ, ಕೆಲಸನೂ ಮಾಡ್ಬೇಕಲ್ಲ ಸ್ವಲ್ಪ ಆದ್ರೂ, ಇಲ್ಲದ್ರೆ ಮತ್ತು ಬೋರ್ ಬರುತ್ತೆ, ಏನೂ ಮಾಡ್ತಾ ಇಲ್ಲ ಅಂತ ಫೀಲ್ ಶುರು ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿ ಅಂತ ಹೇಳಿದ್ರೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಾಲೇಜ್ ಲಿಸ್ಟ್ ಮಾಡಬೇಕು. ಆ ಕಾಲೇಜ್ ಲಿಸ್ಟ್ ಮಾಡೋದಕ್ಕೆ ಯಾವ್ಯಾವ ಕಾಲೇಜ್ ಇಷ್ಟ ಇದೆ, ನಿಮ್ ರ್ಯಾಂಕ್ ಎಷ್ಟಾದ್ರೂ ಇರ್ಲಿ, ನಿಮ್ಗೆ ಇಷ್ಟ ಇರೋ ಕಾಲೇಜಸ್ ಯಾವ್ದು ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಅದಂದ್ರ ಆ ಕಾಲೇಜ್ನ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಗೂಗಲ್ ಅಲ್ಲಿ ಕಾಲೇಜ್ ಸರ್ಚ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಕಾಲೇಜ್ ಕಾಂಟ್ಯಾಕ್ಟ್ ನಂಬರ್ ಇದು ಲಿಸ್ಟ್ ಮಾಡ್ಕೊಳ್ಳಿ. ನಂತರ ಯಾವ ಕೋರ್ಸ್ ಮಾಡಬೇಕು ಅಂತಿದ್ರ ಆ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದ ಕಾಲೇಜ್ ಹೆಸರು, ಕಾಂಟ್ಯಾಕ್ಟ್ ನಂಬರ್, ಇದಿಷ್ಟು ಲಿಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಮುಂದೆ ಆಪ್ಷನ್ ಎಂಟ್ರಿ ಮಾಡ್ತಿರಲ್ವಾ ಆವಾಗ ನಿಮ್ಮ ಕೆಲಸ ಈಸಿ ಆಗುತ್ತೆ. ಯಾಕಂದ್ರೆ ಆಪ್ಷನ್ ಎಂಟ್ರಿ ಸ್ವಲ್ಪ ಲೆಂದಿ ಪ್ರಾಸೆಸ್, ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ, ಆ ರೀತಿ ಎಲ್ಲ ಆಗ್ತಿರತ್ತೆ. ಆ ರೀತಿ ಆಗದೆ ಇರೋದಕ್ಕೆ ಪ್ರಿಪೇರ್ ಆಗ್ಬೇಕು ಅಂದ್ರೆ ಈಗಿಂದನೇ ಸ್ವಲ್ಪ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿ. ಏನೇನು ಗೈಡೆನ್ಸ್ ಬೇಕು ನಾ ಎಲ್ಲ ಹೇಳ್ತೀನಿ, ಡೋಂಟ್ ವರಿ. ಸಬ್ಸ್ಕ್ರೈಬ್ ಮಾಡಿ. ನಂತರ ಏನಾದ್ರು ಡೌಟ್ ಇದ್ರೆ ಅದನ್ನು ಕೂಡ ಕನ್ನಡ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತೀರಿ. ಕೌನ್ಸಿಲಿಂಗ್ ಬಗ್ಗೆ ಆಲ್ ದ ಬೆಸ್ಟ್. ಸಿಗೋಣ ಹಾಗಿದ್ರೆ. ಜೈ ಹಿಂದ್, ವಂದೇ ಮಾತರಂ.